ನೋಡಿ, ನಿಮ್ ಯಜಮಾನ್ರು ಅವ್ರ ಜೀವಿತ ಕಾಲದಲ್ಲಿ ಈ ತರ ಎದುರುಗಡೆ ಅವ್ರಿಗೆ ಆಗಿರೋ ಡಿಗ್ರಿ ತಪ್ಪು ಅಂತ ಅವರೇ ಅಪೀಲ್ ಹಾಕಿಲ್ಲ. ಅವ್ರು ಹಾಕ್ದೇ ಇರುವಾಗ ನೀವು ಹಾಕಕ್ಕಾಗಲ್ಲ. ನಿಮ್ ಅತ್ತೆ ಮಾತ್ರ ಅಪೀಲ್ ಹಾಕಿದ್ರು, ನಿಮ್ ಯಜಮಾನ್ರು ಹಾಕ್ಲಿಲ್ಲ. ಹಾಗೆ ಇದ್ರು ಅವರು. ನಿಮ್ ಮಾವನವ್ರು ತೀರ್ಕೊಂಡಾಯ್ತು, ಅವ್ರ ಯಜಮಾನ್ರು ತೀರ್ಕೊಂಡಾಯ್ತು, ಇನ್ನೇನ್ ಬಾಕಿ ಉಳಿಯುತ್ತಿದ್ರಲ್ಲಿ? ಗಟ್ಟಿಯಾಗಿರ್ಲಿ, 100 ವರ್ಷ ಬದುಕ್ಲಿ, ನಾವೇನ್ ಬೇಡ ಅನ್ನಲ್ಲ. ಮುಂದೇನು ಕೇಸ್ ಇಲ್ಲಿ ಪೆಂಡಿಂಗ್ ಇರುತ್ತೆ, ಮುಂದೇನು? ಹೌದಮ್ಮ, ನಿಮ್ ತಂದೆಗೆ ಇಲ್ದೇ ಇದ್ದಿದ್ದ ಹಕ್ಕು ಸ್ವಾಮೀಜಿಗೆ ನಿಮ್ಮ ಮಕ್ಕಳುಗಳಿಗೆಲ್ಲ ಎಲ್ಲಿರುತ್ತೆ? ಅಲ್ಲ ಇವ್ರೇ, ಮೇಡಮ್ ಅವ್ರೆ, ಪುಟ್ರಂಗಯ್ಯ ಅನ್ನೋರು ಮೊದ್ಲು ಅಗ್ರಿಮೆಂಟ್ ಬರ್ಕೊಟ್ರು, ಅವ್ರು ಸತ್ತೋಗ್ಬಿಟ್ರು. ಇಬ್ರಲ್ಲಿ ಉಳ್ಕೋತು ಹನುಮಕ್ಕ ಮತ್ತೆ ರಂಗನಾಥ ಅಂತ. ನೀವೇ ರಂಗನಾಥ. ನಿಮ್ಮಪ್ಪ ಅಂದ್ರೆ ನಿಮ್ಮಪ್ಪ ಮತ್ತೆ ಮೊದಲನೇ ಡಿಪೆಂಡೆಂಟಿನ ಗಂಡ ಮಾಡ್ಕೊಟ್ಟಂತ ಕರಾರು ನಿಮ್ಮನ್ನು ಕೂಡ ಬದ್ಧಪಡಿಸುತ್ತೆ ಅಂತ ಟ್ರಯಲ್ ಕೋರ್ಟ್ ಡಿಗ್ರಿ. ದಟ್ಸ್ ಆಲ್. No, all right, that's all. What is there to be now looked into? Why do you want to have a separate appeal? Suit is decreed. No, you have also filed separate appeal. Cross objection ಒಂದೇ, appeal ಒಂದೇ, defendant ತಾನೆ. Now please understand this. Your cross objection is nothing but another appeal aste, because you should have filed a separate appeal. You can't have a cross objection in a co-defendant's appeal. What is your cross objection? You are also wanting this suit to be the decree to be set aside. That cannot be considered as a cross objection. ಕ್ರಾಸ್ ಅಬ್ಜೆಕ್ಷನ್ ಅರ್ಥ ನೋಡಿ ನೀವು. ಅದ್ಯಾವುದೋ ಒಂದು ರಿಪೋರ್ಟ್ ಮಾಡಿದ್ವ ನಾವು ಅದನ್ನ, ಕ್ರಾಸ್ ಅಬ್ಜೆಕ್ಷನ್ ಅಂತ, ಡಿಫೆಂಡೆಂಟ್ಸ್ ಕೋ ಡಿಫೆಂಡೆಂಟ್ಸ್ ಅಲ್ಲಿ ಮೊನ್ನೆ ರೋಸ್ಟಲ್ ತೀರ್ಮಾನ ಮಾಡಿದ್ವಲ್ಲ. ಮೇಡಮ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಕ್ರಾಸ್ ಅಬ್ಜೆಕ್ಷನ್ ಅನ್ನ ಕಾನ್ಸೆಪ್ಟ್ ತಿಳ್ಕೊಳ್ಳಿ ನೀವು, ಅವಾಗ ನಿಮ್ಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಎ ಪರ್ಸನ್ ಹೂ ಸಫರ್ಸ್ ಎ ಡಿಗ್ರಿ is satisfied, right? So in the case, plaintiff is satisfied with the decree. One defendant has filed an appeal. One of the defendants has filed an appeal. If you are also aggrieved by the very same judgment and decree, you have to file a separate appeal, not a cross objection in the co-defendant's appeal. ಅರ್ಥ ಆಯ್ತಲ್ಲ? ಮತ್ತೆ ಇವಾಗ ಹಾಕ್ಬಿಟ್ಟಿದ್ದೀರಿ, ನಿಮ್ಗೆ ಗೊತ್ತಾಗಿತ್ತು ತಾನೆ ಡಿಗ್ರಿ ಆಗಿದೆ ಅಂತ. ಹೋಗ್ಲಿ, ಯಾರೋ ಬೇರೆಯವರಲ್ಲ ನೀವು. ನೋ, ನೀವು ಯಾರೋ ಬೇರೆಯವರಲ್ಲ. ನೀವು ಪುಟ್ರಂಗಪ್ಪನ ಮಗ, ಒನ್ ಆಫ್ ದಿ ಸಿಗ್ನೇಟರೀಸ್ ಟು ದಿ ಅಗ್ರಿಮೆಂಟ್. ಅಪೀಲ್ ಹಾಕಿರೋದು ನಿಮ್ಮಮ್ಮ. ನಿಮ್ಮ ಅಮ್ಮನ ಅಪೀಲ್ ನಲ್ಲಿ ನೀವೇನ್ ಕ್ರಾಸ್ ಅಬ್ಜೆಕ್ಷನ್ ಹಾಕ್ತೀರಿ? ನಿಮ್ ಪ್ರೇಯರ್ ನೋಡಿ. ಹೂ ಎಕ್ಸ್ಪರ್ಟ್? ಹೌದಮ್ಮ, ನಿಮ್ ತಂದೆಗೆ ಇಲ್ದೇ ಇದ್ದಿದ್ದ ಹಕ್ಕು ಸ್ವಾಮೀಜಿಗೆ ನಿಮ್ಮ ಮಕ್ಕಳುಗಳಿಗೆಲ್ಲ ಎಲ್ಲಿರುತ್ತೆ? ವೆನ್ ಡಿಡ್ ಇಟ್ ಐ? ಮತ್ತೆ ಇನ್ನೇನ್ ಮತ್ತೆ ಇಲ್ದೆ ಡಿಗ್ರಿ ಆಗಿರೋದು ಯಾವಾಗ? 2007. ಸೊ ಯು ಆರ್ ವೆರಿ ಮಚ್ ಅಲೈವ್. 7 ವರ್ಷ ಏನ್ ಮಾಡಿದ್ರು ನಿಮ್ಮ ಅಪ್ಪನು? ನಿಮ್ಮ ಯಾರು ಸತ್ತೋದ್ರಲ್ಲ ಸ್ವಾಮೀಜಿ, ರಂಗನಾಥ್ ಅಲಿಯಾ ಸ್ವಾಮೀಜಿ, ಅದನ್ನೇ ಕೇಳ್ತಾ ಇರೋದು. ರಂಗನಾಥನೇ ಹಾಕ್ದಿದ್ಮೇಲೆ ನೀವ್ ಹೆಂಗ್ ಹಾಕ್ತೀರಾ ಅಂತ. ಸತ್ತೋಗಿದ್ದೆ ಗೊತ್ತಿಲ್ವಾ? You can't maintain a cross appeal is what I am trying to say. You argue the matter. Pass over. ಎರಡು ಮುಗಿಬೇಕಿದು. ಬೇಕಾದ್ರೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಕೊಡ್ಸೋಣ ಹೆಗಡೆ ಅವ್ರಿಗೆ ಹೇಳಿ. ಹನುಮಕ್ಕ ಈಗ ಏನ್ ಮಾಡ್ತಾರೆ? ನಿಮ್ಮ ತಾಯಿ ಅಂದ್ರೆ ನಿಮ್ಮ ಅತ್ತೆ ಅವ್ರಿದಾರ? ಅವರು ಹೋಗ್ಬಿಟ್ರ? ಎಷ್ಟು ವಯಸ್ಸು ಅವ್ರಿಗೀಗ? ಬನ್ನಿಮ್ಮ, ಮುಂದೆ ಬನ್ನಿ, ಮುಂದೆ ಬನ್ನಿ, ಈ ಕಡೆ ಬನ್ನಿ. ನೋಡಿ, ನಿಮ್ಮ ಯಜಮಾನ್ರು ಅವ್ರ ಜೀವಿತ ಕಾಲದಲ್ಲಿ ಈ ತರ ಎದುರುಗಡೆ ಅವ್ರಿಗೆ ಆಗಿರೋ ಡಿಗ್ರಿ ತಪ್ಪು ಅಂತ ಅವರೇ ಅಪೀಲ್ ಹಾಕಿಲ್ಲ. ಅವ್ರು ಹಾಕ್ದೇ ಇರುವಾಗ ನೀವು ಹಾಕಕ್ಕಾಗಲ್ಲ. ಅರ್ಥ ಆಯ್ತಲ್ಲ?
ಅವರು ಕೆಳಗಡೆ ಕೋರ್ಟ್ನಲ್ಲಿ ಪಾರ್ಟಿ, ನಿಮ್ಮ ಯಜಮಾನ್ರು ನಿಮ್ಮ ಅತ್ತೆ ಪಾರ್ಟಿ, ನಿಮ್ ಮಾವನವರು ಮತ್ತೆ ನಿಮ್ಮ ಯಜಮಾನ್ರು ಇಬ್ರು ಸೇರಿ ಅವ್ರಿಗೆ ಬರ್ಕೊಟ್ರಿ ಈ ಜಾಗ ನಿಮಗ್ ಮಾರಾಟಕ್ಕೆ ಇಟ್ಟಿದೀವಿ ಅಂತ. ನಿಮ್ಮ ಮಾವನವರು ಬರ್ಕೊಡ್ಲಿಲ್ಲ ಅಂತೇಳಿ, ರಿಜಿಸ್ಟರ್ ಮಾಡ್ಕೊಡ್ಲಿಲ್ಲ ಅಂತೇಳಿ ಅವ್ರು ಕೇಸ್ ಹಾಕಿದ್ರು. ಅವ್ರು ಕೇಸ್ ಹಾಕಿದ್ಮೇಲೆ ಕೇಸ್ ಕೆಳಗಡೆ ಕೋರ್ಟ್ನಲ್ಲಿ ವಿಚಾರಣೆ ನಡೆದು ಅವರಂತೆ ಆಗಿದೆ. ಈಗ ಅವರಂತೆ ಆಗುವಾಗ ನಿಮ್ಮ ಯಜಮಾನ್ರು ಮತ್ತೆ ನಿಮ್ಮ ಅತ್ತೆ ಪಾರ್ಟಿ. ಅದಕ್ಕೆ ನಿಮ್ಮ ಅತ್ತೆ ಮಾತ್ರ ಅಪೀಲ್ ಹಾಕಿದ್ರು, ನಿಮ್ಮ ಯಜಮಾನ್ರು ಹಾಕ್ಲಿಲ್ಲ, ಹಾಗೆ ಇದ್ರು ಅವರು. ಅದಾದ್ಮೇಲೆ ಅವ್ರು ತೀರ್ಕೊಂಡು ಹೋದ್ರು ಅಂತ ಆ ಕೇಸ್ ಒಳಗಡೆಗೆ ನಿಮ್ನೆಲ್ಲ ಪಾರ್ಟಿ ಮಾಡ್ಕೊಳ್ಳಕ್ಕೆ ಅವ್ರು ಹಾಕಿದ್ರು ಅರ್ಜಿ. ನಿಮ್ಗೆ ಅವಾಗ ಗೊತ್ತಾಯ್ತು ಈ ತರ ನಮ್ಮ ಯಜಮಾನ್ರದ್ದು ಇತ್ತು ಅಂತ. ಆಗ ನೀವೊಂದು ನಮ್ಗೂನು ಬೇಕು ಇದನ್ನ ಅಂತ ಕೇಳಿ ಹಾಕಿದಿರಿ. ಆ ಕೇಸ್ ನಿಲ್ತಕ್ಕಂಥದ್ದಲ್ಲ. ನೀವು ನಿಮ್ಮ ಅತ್ತೆ ಇಬ್ರು ಹ್ಞೂ ಅಂದ್ರೆ ಅವ್ರ ಹತ್ರ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಕೊಡಿಸ್ತೀನಿ, ಜಾಗ ನಿಮ್ಮಂತೆ ಅವರಂತೆ ಆಗತ್ತೆ, ನೀವು ಬೇಕಾದ್ರೆ ಎಕ್ಸ್ಟ್ರಾ ದುಡ್ಡು ಇಸ್ಕೊಳ್ಳಿ. ಇಲ್ಲದೆ ಹೋಯ್ತು ಅಂತಂದ್ರೆ ಕಾನೂನಾತ್ಮಕವಾಗಿ ಏನಿದೆಯೋ ಅದನ್ನ ತೀರ್ಮಾನ ಮಾಡ್ತೀವಿ. ಅವತ್ತಿನ ದಿವಸ ಏನೂ ಬರ್ದೇ ಇದ್ರೆ ಅಷ್ಟಕ್ಕೆ ಸುಮ್ಮನಾಗ್ಬೇಕು. ವಿಚಾರ ಮಾಡಿ ಹೇಳಿ, 2:30ಗೆ ನಿಮ್ ಲಾಯರ್ಗೆ ಹೇಳಿ, ಅವ್ರು ಏನ್ ಹೇಳ್ತಾರೋ ಕೇಳೋಣ. ವಾಟ್ ಇಸ್ ದಿ ಪ್ರಾಪರ್ಟಿ? Where at? What is the measurement? Half side. 40-30 ನಲ್ಲಿ ಅರ್ಧ ಸೈಟ್, ಅಥವಾ 40-20 ನಲ್ಲಿ ಅರ್ಧ ಸೈಟ್. 20/20 ground and first. What are the sale consideration? All right, how much you have paid? All right, if your client is interested in paying something more and get rid of this litigation, find out. Come by 2:30, intimate Gurudev is, I think, in Dharwad. No, tomorrow, these are all old matters. 2007, your cross objection is to be dismissed straight away. Talk to your senior or telephone. Have a conference call made. ಅವ್ರ ಜೊತೆಗೆ ಇಟ್ಕೊಂಡು ಕೇಳ್ಕೊಂಡು ಒಂದು ಸ್ಪೀಕರ್ ರನ್ ಮಾಡ್ಕೊಂಡು ಮಾತಾಡ್ಕೊಳ್ಳಿ. ಹೆಗಡೆ ಅವರು ಏನೋ ರೀಸನಬಲ್ ಆಗಿ ಒಂದು ಅನೌನ್ಸ್ಮೆಂಟ್ ಹೇಳ್ತಾರೆ, ಅವ್ರ ಕಕ್ಷಿಗಾರನ ಕೇಳ್ಕೊಂಡು ಮಾಡ್ಬಿಟ್ಟು ಹೇಳಿ. ಮಧ್ಯಾಹ್ನ ಬಿಟ್ರೆ ಹಿಂಗೆ ಬಿಡುತ್ತದು. ಎಷ್ಟು ದಿವಸ ಆಯ್ತಮ್ಮ, ನಿಮ್ಮ ಮಾವನವ್ರು ತೀರ್ಕೊಂಡಾಯ್ತು, ಅವ್ರ ಯಜಮಾನ್ರು ತೀರ್ಕೊಂಡಾಯ್ತು, ಇನ್ನೇನ್ ಬಾಕಿ ಉಳಿಯುತ್ತಿದ್ರಲ್ಲಿ. ಈಗ ಹನ್ಮಕ್ಕ ಅವರು 75 ಅಂತಾರೆ. ಗಟ್ಟಿಯಾಗಿರ್ಲಿ, 100 ವರ್ಷ ಬದುಕ್ಲಿ, ನಾವೇನ್ ಬೇಡ ಅನ್ನಲ್ಲ. ಮುಂದೇನು ಕೇಸ್ ಇಲ್ಲಿ ಪೆಂಡಿಂಗ್ ಇರುತ್ತೆ, ಮುಂದೇನು ಏನಾದ್ರು ಒಂದು ಇತ್ಯರ್ಥ ಮಾಡಿ. ಅವ್ರಿಗೂ ಏನೋ ಅನಾನುಕೂಲ ಆಗಿತ್ತು, ಅವತ್ತಿನ ದಿವಸ ಗಂಡನ್ ಕಳ್ಕೊಂಡ್ಬಿಟ್ಟಿದ್ದಾರೆ, ಮಾವನ್ ಕಳ್ಕೊಂಡ್ಬಿಟ್ಟಿದ್ದಾರೆ, ಅತ್ತೆ ಅವ್ರ ಜೊತೆ ಇದ್ದಾರೆ, ಏನೋ ಒಂಚೂರು ಮಾಡ್ತಾರೆ, ಒಂದೊಂಚೂರು ಕೊಟ್ಬಿಟ್ರೆ ಮುಗ್ದೋಗುತ್ತೆ ಲಿಟಿಗೇಷನ್. ಯು ವಿಲ್ ಬಿ ಹ್ಯಾಪಿ ಬಿಕಾಸ್ ಲಿಟಿಗೇಟೆಡ್ ಪ್ರಾಪರ್ಟಿ ಅಂತ ಯಾರಿಗೂ ಏನು ಮಾಡೋಕ್ಕಾಗಲ್ಲ, ಪ್ರಾಬ್ಲಮ್ ಇರುತ್ತೆ, ಇನ್ನು ರಿಜಿಸ್ಟರ್ ಮಾಡ್ಕೊಡ್ಬೇಕು, ಎಲ್ಲ ಕೆಲಸ ಬಾಕಿ ಇದೆ. You will pay some additional consideration, take it and close it. Think of paying 2 more lakhs if it is permissible and get it out. Talk to him.